ಗುರುಜಿ ರವೀಂದ್ರ ಶರ್ಮಾ ಕಲಾವಿದ, ಚಿಂತಕ, ಗುರು, ಕಥೆಗಾರ. ಭಾರತದ ಗ್ರಾಮೀಣ ಜ್ಞಾನ, ಸಂಸ್ಕೃತಿ ಮತ್ತು ಜೀವನ ಶೈಲಿಯನ್ನು ಬದುಕಿನ ಮೂಲಕ ಅರಿತ ವ್ಯಕ್ತಿ. 1952 ಸೆಪ್ಟೆಂಬರ್ 5 ತೆಲಂಗಾಣದ ಆದಿಲಾಬಾದ್ನಲ್ಲಿ ಜನಿಸಿದ ಗುರುಜಿ ಬಾಲ್ಯದಲ್ಲಿಯೇ ಹಳ್ಳಿಗಳತ್ತ, ಜನರತ್ತ ಮತ್ತು ಅವರ ಬದುಕಿನ ಜ್ಞಾನತ್ತ ಆಕರ್ಷಿತರಾದರು. ಅವರು ವರ್ಷಗಳ ಕಾಲ ಹಳ್ಳಿಗಳನ್ನು ತಿರುಗಿ ಕೃಷಿ, ಉಪಕರಣಗಳು, ಜನಪದ ಕಲೆ, ಗೋತ್ರ ಜೀವನ, ಸ್ಥಳೀಯ ಆರ್ಥಿಕ ಮತ್ತು ಜೀವನ ಶೈಲಿಯನ್ನು ನೇರವಾಗಿ ಅನುಭವಿಸಿ ಕಲಿತರು. ಗುರುಜಿ ಹೈದರಾಬಾದ್ನ ಜವಾಹರ್ಲಾಲ್ ನೆಹರು ವಾಸ್ತುಶಿಲ್ಪ ಮತ್ತು ಲಲಿತಕಲಾ ವಿಶ್ವವಿದ್ಯಾಲಯ ಹಾಗೂ ಬರೋಡಾ ಫೈನ್ ಆರ್ಟ್ಸ್ ಕಾಲೇಜಿನಲ್ಲಿ ಶಿಲ್ಪಕಲೆ ಮತ್ತು ಲಲಿತಕಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಆದರೆ ಅವರು ಆರಿಸಿಕೊಂಡ ಮಾರ್ಗ ಬೇರೆ. ನಗರದ ಯಶಸ್ಸಿಗಿಂತ ಗ್ರಾಮೀಣ ಬದುಕಿನ ಅರ್ಥವನ್ನು ಉಳಿಸುವುದೇ ಅವರ ಗುರಿಯಾಗಿತ್ತು. 1979 ಗುರುಜಿ ಸ್ಥಾಪಿಸಿದ ಕಲಾಶ್ರಮ ಒಂದು ಸಂಸ್ಥೆಯಲ್ಲ, ಅದು ಜೀವನದ ಪರಂಪರೆ. ಅಲ್ಲಿ ಕಲೆ, ಕೃಷಿ, ತಂತ್ರಜ್ಞಾನ, ಜಾನಪದ ಜ್ಞಾನ ಮತ್ತು ಜೀವನ ಒಂದಾಗಿ ಹರಿದು ಹೋಗುತ್ತಿದೆ. ಗುರುಜಿ ಕೇವಲ ಕಲಾವಿದರಲ್ಲ, ಅವರು ಸಮಾಜಶಾಸ್ತ್ರಜ್ಞ, ಇತಿಹಾಸಕಾರ, ಶಿಕ್ಷಕ ಮತ್ತು ಚಿಂತಕ. ಅವರ ಮಾತುಗಳಲ್ಲಿ ಗಂಭೀರತೆ ಇತ್ತು, ಆದರೆ ಭಾಷೆ ಸರಳವಾಗಿತ್ತು. ಪಾರಂಪರಿಕ ಜ್ಞಾನ ಹಳೆಯದಲ್ಲ, ಅದು ಇಂದಿಗೂ ಬದುಕಿನ ಮಾರ್ಗದರ್ಶಿ ಎಂಬುದು ಅವರ ನಂಬಿಕೆ. ಭಾರತದ ಗ್ರಾಮೀಣ ಕಲೆ ಮತ್ತು ಸಂಸ್ಕೃತಿಗಾಗಿ ಸಲ್ಲಿಸಿದ ಸೇವೆಗಾಗಿ 2016 ಆಂಧ್ರ ಪ್ರದೇಶ ಸರ್ಕಾರದಿಂದ ಕಲಾರತ್ನ ಪ್ರಶಸ್ತಿ, ತೆಲಂಗಾಣ ಸರ್ಕಾರದಿಂದ ಉಗಾದಿ ಪುರಸ್ಕಾರ ಮತ್ತು ಗೌರವ ಡಿ.ಲಿಟ್ ಪದವಿಯನ್ನು ಗುರುಜಿ ಪಡೆದರು. ಗುರುಜಿ ರವೀಂದ್ರ ಶರ್ಮಾ ಉದ್ಭವದ ಮೂಲ ಪ್ರೇರಣೆಗಳಲ್ಲಿ ಒಬ್ಬರು. ಅವರು ಜೀವನ, ಶಿಕ್ಷಣ, ಕಲೆ ಮತ್ತು ಕೌಶಲ್ಯಗಳನ್ನು ಬೇರ್ಪಡಿಸಿ ನೋಡುವುದಿಲ್ಲ. ಇವೆಲ್ಲವೂ ಒಂದೇ ಜೀವಂತ ವ್ಯವಸ್ಥೆಯ ಭಾಗವೆಂದು ಅವರು ನೋಡಿದರು. ಗುರೂಜಿಯ ದೃಷ್ಟಿಯಲ್ಲಿ ಶಿಕ್ಷಣ ಬದುಕನ್ನು ಅರ್ಥ ಮಾಡಿಕೊಳ್ಳುವ ಮಾರ್ಗ, ಕಲೆ ಬದುಕಿನ ಭಾಷೆ, ಕಾರಿಗರ ಮತ್ತು ಕಲಾಕಾರರು ಸಮಾಜದ ಅತಿದೊಡ್ಡ ಜ್ಞಾನವಾಹಕರು ಎಂಬ ನಂಬಿಕೆಯೇ ಉದ್ಭವದ ಚಿಂತನೆಯ ಆಧಾರ. ಈ ವರ್ಷದ ಗುರುಜಿ ರವೀಂದ್ರ ಶರ್ಮಾ ಸನ್ಮಾನ ಶ್ರೀಮತಿ ಮಂಜಮ್ಮ ಮತ್ತು ಶ್ರೀ ಕಾಳಪ್ಪನವರಿಗೆ ನೀಡಲಾಗುತ್ತದೆ.